ಒಂದ್ಸತಿ ಈ ಕಡೆ ಬರ್ತೀರಾ? ಇಲ್ಗ ಇದಾ ಸಪೋರ್ಟ್ ಬೇಕಷ್ಟೇ. ಈ ಕಾಲಕ್ಕೆ ತಾನೆ ಅಣ್ಣ ಎತ್ರಿ ಹೇಳ್ತೀನಿ. ನೋಡಿ, ಕೆಂಗೇರಿ ಬಳಿ ಒಂದು ಆಕ್ಸಿಡೆಂಟ್ ಆಗಿದೆ. ಓಲ್ಡ್ ಹತ್ರ ಆಪೋಸಿಟ್ ಕಾಲೇಜ್ ಸ್ಟೂಡೆಂಟ್ಸು ಡಿವೈಡರ್ ಹತ್ರ ಟಕ್ಕಂತಿರ್ತಾರೆ. ಟಾಟಾ ಎಸ್ ಗಾಡಿ ಒಂದು ಗೊತ್ತಿರೋದು. ಹೆಲ್ಮೆಟ್ ಹಾಕಿಲ್ಲ. ಅಯ್ಯೋ ಆಟೋ ಸೈಡ್ ಹಾಕೋ. ಅವ್ರ ಆಂಬುಲೆನ್ಸ್. Dear everyone, please ride safe. Please leave for your family members and loved ones. ಅವ್ರಿಗೆ ನಾವು ಕೂಡ ಏನು ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅವ್ರಿಗೆ ಲೆಫ್ಟ್ ಸೈಡ್ ಕೈ ಏನೋ ಇಶ್ಯೂ ಆಗಿದೆ. ಏನೇ ಮುಟ್ಟಿದ್ರು ಕೂಡ ನೋವು ಅಂತಂದರೆ ದಯವಿಟ್ಟು ಆದಷ್ಟು ಪೊಲೀಸರು ಇದ್ದರೆ ಮಾತ್ರ ಅಲ್ಲ ಹೆಲ್ಮೆಟ್ ಹಾಕೊಳ್ಳೋದು ಅದು ಇದು ಮಾಡೋದು. ನಿಮ್ಮ ಸೇಫ್ಟಿ ಯೂಸ್ ಮಾಡ್ಕೊಳ್ಳಿ. ಅವ್ರು ನಿಮಗೋಸ್ಕರನೇ ಅವ್ರು ನಿಂತಿರ್ತಾರೆ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಕೇಸ್ ಮಾಡೋದೇನೋ ಗೇಟ್ ಹಾಕೋದಂತೆ. ಆ ಗೇಟ್ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. 5 ನಿಮಿಷ ಅಣ್ಣ ಆಟೋಲಿ ಹತ್ತೀರಾ? ಪರವಾಗಿಲ್ವ ಆಟೋಲಿ? ಹಾಂ, ಆಂಬುಲೆನ್ಸ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಣ್ಣ. ಸುಮ್ಮನೆ ಅಣ್ಣ ಆಂಬುಲೆನ್ಸ್ ಬರೋದು ಇನ್ನೂ ಲೇಟ್ ಆಗುತ್ತೆ ತುಂಬ. ಹಾಂ, ಲೆಗ್ನ ಇಟ್ಕೋತೀವಿ, ಪರವಾಗಿಲ್ಲ. ಒಂದ್ಸತಿ ಈ ಕಡೆ ಬರ್ತೀರಾ? ಇಲ್ಗ ಇದಾ ಸಪೋರ್ಟ್ ಬೇಕಷ್ಟೇ. ಈ ಕಾಲಕ್ಕೆ ತಾನೆ ಅಣ್ಣ ಎತ್ರಿ ಹೇಳ್ತೀನಿ. ಕೈಯಿಂದ ಆಗುತ್ತೆ ಎತ್ರಿ. ಕೈ ಡಿಸ್ಲೊಕೇಟ್ ಆಗಿದೆ, ಬೇಡ. ಒಲಿ ಭುಜ ಇಟ್ಕೋಬೋದಾ ಅಣ್ಣ? ಇಲ್ಲ, ಗೇಟ್ ಹಾಕ್ಬಿಟ್ಟವ್ರು ಇಲ್ಲಿ. ಅಣ್ಣ ಇದು ಇಲ್ಲ, ಅವರು ಅಲ್ಲಾಡ್ತಾನೆ ಇಲ್ಲ. ಕೈ ನೋವು ಅಂತ ಅವ್ರು ಆಗಲ್ಲ ಅಂತ. ನೀವು ಆಂಬುಲೆನ್ಸ್ ಬಂದರೂ ಲೈಟಾಗಿ ಎದೊಳ್ಳೇಬೇಕು, ನೋವು ಬಂದೇ ಬರುತ್ತೆ. ಅವ್ರೇನು ಅಣ್ಣ ಆಟೋನೇ ತೊಗೊಂಬನ್ನಿ, ಹತ್ತಿಸ್ತೀನಿ. ಆಟೋನೇ ತೊಗೊಂಬನ್ನಿ. ಅಲ್ಲ, ಇವಾಗ ಆಂಬುಲೆನ್ಸ್ ಅವ್ರು ಎತ್ತಿ ಕೂರಿಸ್ಲೇಬೇಕಲ್ವ ನಾವು ಅವ್ರಿಗೆ. ಹಾಂ, ಅವ್ರು ಗೊತ್ತು ಹೆಂಗೆ ನಾವು
ನಾವು ಏನೋ ಮಾಡಿರ್ತೀವಿ, ಏನೋ ಒಂದು ಆಗಲಿ, ಯಾಕೆ ಸುಮ್ಮನೆ ಹೇಳಿ. ಇವಾಗ 2 ನಿಮಿಷ ಅವ್ನು ನೋವು ಕಮ್ಮಿ ಆಗೋಕ್ಕೆ ಕರ್ಕೊಂಡು ಹೋಗ್ಬಿಡ್ಬೋದು ಹಾಸ್ಪಿಟ್ಲಿಗೆ. ಅವ್ನು ಇದಕ್ಕೆ ಏನೋ ಒಂದು ಫ್ಯೂಚರ್ ಪ್ರಾಬ್ಲಮ್ ಅದು, ಅಂದರೆ ಕೈ ಡಿಸ್ಲೊಕೇಟ್ ಆಗಿದೆ ಅಂತ ಅವನೇ ಹೇಳ್ತಿದ್ದಾನೆ. ಜೋರಾಗಿ ಹೇಳ್ತೀವಿ ಅಂತ ಹೇಳಿ ಇಸ್ಕೊಂಡು ಏನು ಮಾಡಿ. ಹಾಂ ಡೆಕಾತ್ಲಾನ್ ಆಪೋಸಿಟು.